ಮಾಡಿ ಜೈಲು ಸೇರಿದ್ದ ರಜತ್ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಕೋರ್ಟ್ ವಿಚಾರಣೆಗೆ ಚಕ್ಕರ್ ಹೊಡೆದಿದ್ದ ಬುಜ್ಜಿಯನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಕೊನೆ ಕ್ಷಣದಲ್ಲಿ ಓಡೋಡಿ ಬಂದ ವಿನಯ್ ಜಸ್ಟ್ ಮಿಸ್ ಆಗಿದ್ದಾರೆ. ಅದೇನೋ ಹೇಳ್ತಾರಲ್ಲ, ಶನಿ ಹೆಗಲೇರಿ ಕೂತಾಗ ಮುಟ್ಟಿದ್ದೆಲ್ಲ ಮಣ್ಣಾಗತ್ತೆ ಅಂತ. ನಟ ರಜತ್ ಪರಿಸ್ಥಿತಿಯು ಹಾಗೆ ಆದಂತೆ ಕಾಣ್ತಿದೆ. ಬಾಸ್ ಬಾಸ್ ಅಂತಿದ್ದ ರಜತ್ ಪಾಡು ಈಗ ಎಂಟಾಣೆಗೂ ಬೇಡದಂತಾಗಿದೆ. ದರ್ಶನ್ ಸಾಂಗ್ ಎಫೆಕ್ಟೋ, ಡಿ ಬಾಸ್ ಅಭಿಮಾನಿ ಅನ್ನೋ ಗುಂಗಿನಲ್ಲಿ ಬಿಲ್ಡಪ್ ಕೊಟ್ಟ ಎಫೆಕ್ಟೋ ಗೊತ್ತಿಲ್ಲ. ಮಚ್ಚು ಹಿಡಿದ ಮಚ್ಚೇಶ್ವರ ಮೇಲಿಂದ ಮೇಲೆ ಪರಪ್ಪನ ಅಗ್ರಹಾರದ ದರ್ಶನ ಮಾಡ್ತಿದ್ದಾರೆ. ರೀಲ್ಸ್ ಕೇಸ್ನಲ್ಲಿ ಜೈಲಿಂದ ಹೊರಬಂದು ಇನ್ನೂ 1 ತಿಂಗಳಾಗಿಲ್ಲ. ಅಷ್ಟರಲ್ಲಾಗಲೇ ಮತ್ತೊಮ್ಮೆ ಜೈಲಿನ ದರ್ಶನ ಮಾಡಿದ್ದಾರೆ. ಜೈಲಿಗೆ ಹೋಗಿ ಬಂದ್ರು ಬುದ್ಧಿ ಕಲೀಲಿಲ್ವಾ ರೀಲ್ಸ್ ರಜತ್ ಅರೆಸ್ಟ್, ಕೋರ್ಟ್ಗೆ ಓಡೋಡಿ ಬಂದ ವಿನಯ್. ಮಚ್ಚು ಹಿಡಿದು ರೀಲ್ಸ್ ಮಾಡಿದ್ದು ಅಲ್ಲಿಂದಲೇ ರಜತ್ ಹಾಗೂ ವಿನಯ್ ಗ್ರಹಚಾರ ಕುಲಗೆಟ್ಟು ಹೋಗಿತ್ತು. 40 ಸೆಕೆಂಡಿನ ಒಂದೇ ಒಂದು ರೀಲ್ಸ್ ಪರಪ್ಪನ ಅಗ್ರಹಾರ ಜೈಲು ಸೇರಿಸುತ್ತೆ ಅಂತ ಮನಸ್ನಲ್ಲೂ ಊಹಿಸಿಕೊಂಡಿರ್ಲಿಲ್ಲ. ನಕಲಿ ಮಚ್ಚು ಕೊಟ್ಟು ಲಾಕ್ ಆಗಿದ್ದ ಬಿಗ್ ಬಾಸ್ನ ಜೋಡೆತ್ತುಗಳು ಸೆರೆವಾಸ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಬಂದಿದ್ರು. ಆದ್ರೂ ಕೂಡ ರಜತ್ನ ದುರಹಂಕಾರ ನಿಂತಿರ್ಲಿಲ್ಲ. ಇನ್ಸ್ಟಾಗ್ರಾಂನಲ್ಲಿ ಹಾಕೊಂಡಿದ್ದ ಮಚ್ಚಿನ ರೀಲ್ಸ್ ಅನ್ನ ಡಿಲೀಟ್ ಮಾಡಿರ್ಲಿಲ್ಲ. ಹಲವರು ಈ ಬಗ್ಗೆ ಪ್ರಶ್ನೆ ಮಾಡಿದ್ರು. ರಜತ್ ಮಾತ್ರ ಕ್ಯಾರೆ ಎಂದಿರ್ಲಿಲ್ಲ. ಆದ್ರೆ ಇದರ ಬೆನ್ನಲ್ಲೇ ರಜತ್ ಪಾಲಿಗೆ ಮತ್ತೊಮ್ಮೆ ಟೈಮ್ ಕೈಕೊಟ್ಟಿದೆ. ಷರತ್ತುಬದ್ಧ ಜಾಮೀನು ನೀಡಿದ್ದ ನ್ಯಾಯಾಲಯದ ಆದೇಶವನ್ನೇ ನಿರ್ಲಕ್ಷಿಸಿದ್ದ ರಜತ್ರನ್ನ ಪೊಲೀಸರು ಎತ್ತಾಕೊಂಡು ಹೋಗಿದ್ದಾರೆ. ಜೈಲು ಸೇರಿ ಬಂದಿದ್ದ ರಜತ್ ಹಾಗೂ ವಿನಯ್ಗೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿತ್ತು. ಹೀಗಾಗಿ ವಿಚಾರಣೆಗೆ ಮಿಸ್ ಆಗದೆ ಹಾಜರಾಗಬೇಕಿತ್ತು. ಆದ್ರೆ ಇದಕ್ಕೆ ಡೋಂಟ್ ಕೇರ್ ಎಂದಿದ್ದ ರಜತ್ ವಕೀಲರ ಮೂಲಕ ವಿನಾಯಿತಿ ಅರ್ಜಿ ಹಾಕೋ ಕೆಲಸವನ್ನು ಮಾಡಿರಲಿಲ್ಲ. ಯಾವಾಗ ಆರೋಪಿಗಳು ನ್ಯಾಯಾಲಯಕ್ಕೆ ಗೈರಾದ್ರು, ಜೊತೆಗೆ ಯಾವುದೇ ಮಾಹಿತಿಯನ್ನು ನೀಡಲಿಲ್ವೋ, ನ್ಯಾಯಾಧೀಶರು ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದ್ರು. ಆರೋಪಿಗಳನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಬಸವೇಶ್ವರನಗರ ಪೊಲೀಸರಿಗೆ ಸೂಚನೆ ನೀಡಿದ್ರು. ಹೀಗಾಗಿ ರಜತ್ರನ್ನ ಬಸವೇಶ್ವರನಗರ ಪೊಲೀಸರು ಲಾಕ್ ಮಾಡ್ತಿದ್ದಂತೆ ವಿನಯ್ ಯತ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ದಾರೆ. ತಮ್ಮನ್ನ ಅರೆಸ್ಟ್ ಮಾಡೋದಕ್ಕೂ ಮೊದಲೇ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಇತ್ತ ರಜತ್ರನ್ನ ಅರೆಸ್ಟ್ ಮಾಡಿದ ಪೊಲೀಸರು ಮೆಡಿಕಲ್ ಚೆಕಪ್ ಮಾಡಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ಗೆ ಚಕ್ಕರ್, ರಜತ್ಗೆ ಮತ್ತೊಮ್ಮೆ ಶಾಕ್. ಕೋರ್ಟ್ಗೆ ಇಬ್ಬರು ಆರೋಪಿಗಳು ಹಾಜರಾಗ್ತಿದ್ದಂತೆ ಬಿಸಿ ಬಿಸಿ ವಾದ ಪ್ರತಿವಾದ ನಡೆಯಿತು. ಜಾಮೀನು ಪಡೆದು ಮೊದಲ ಕಾಲ್ನಲ್ಲೇ ಉಲ್ಲಂಘನೆ ಮಾಡಿದ್ದಾರೆ. ಹೀಗಾಗಿ ಆರೋಪಿಗಳ ಜಾಮೀನು ರದ್ದು ಮಾಡಬೇಕು. ಇದೊಂದು ಸಾರಿ ಅವಕಾಶ ನೀಡಿ, ಮತ್ತೆ ಹೀಗಾಗದಂತೆ ನೋಡ್ಕೊಳ್ತೇವೆ. ಉದ್ದೇಶಪೂರ್ವಕವಾಗಿ ಗೈರಾಗಿಲ್ಲ. ರಜತ್ಗೆ ಏಪ್ರಿಲ್ 29 ತನಕ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಜೈಲು ಸೇರಿದ ರಜತ್ ಜಸ್ಟ್ ಮಿಸ್ ಆದ ವಿನಯ್. ರಜತ್ಗೆ ಮತ್ತೊಮ್ಮೆ ಜೈಲಿನ ದರ್ಶನ ಆಗ್ತಿದ್ದಂತೆ ವಿನಯ್ ಎದೆ ಬಡಿತ ಜೋರಾಗಿತ್ತು. ಎಲ್ಲಿ ನನಗೂ ಜೈಲು ಶಿಕ್ಷೆ ಆಗುತ್ತೋ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ರು. ಆದ್ರೆ ವಿನಯ್ ವಿರುದ್ಧ ವಾರೆಂಟ್ ಜಾರಿಯಾಗದ ಕಾರಣ ಪೊಲೀಸರು ವಿನಯ್ರನ್ನ ಅರೆಸ್ಟ್ ಮಾಡಿರಲಿಲ್ಲ. ಜೊತೆಗೆ ವಿನಯ್ ಕೋರ್ಟ್ಗೆ ಓಡೋಡಿ ಬಂದಿದ್ರಿಂದ 500 ರೂಪಾಯಿ ದಂಡ ವಿಧಿಸಿ ವಾರೆಂಟ್ ರೀಕಾಲ್ ಮಾಡಿದ್ದಾರೆ. ಇತ್ತ ರಜತ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸಿದ್ದು ನಾಳೆ ವಿಚಾರಣೆ ನಡೆಯಲಿದೆ. ಮೆಡಿಕಲ್ ಇಶ್ಯೂ ಇತ್ತು, ನನ್ನ ಕಣ್ಣು ಬೇರೆ ಇನ್ಫೆಕ್ಷನ್ ಆಗಿತ್ತು. ದೇರ್ ವಾಸ್ ಲಾಟ್ ಆಫ್ ಥಿಂಗ್ಸ್ ವಿಚ್ ವಾಸ್ ಗೋಯಿಂಗ್ ಆನ್. ಸೊ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಹಾಕಿದ್ದೆ. ಸೊ ಅದರಿಂದ ರಿವೋಕ್ ಆಯಿತು. ನಾವು ಶೂಟಿಂಗ್ ಪರ್ಪಸ್ ಮಾಡ್ತೀವಿ ಆ್ಯಂಡ್ ಶೂಟ್ ಮಾಡೋವಾಗೆಲ್ಲ ನಾವು ಕೊಟ್ಟಿರೋದು ನಾವು ಮಾಡಲೇಬೇಕು. ಅದನ್ನು ಮಾಡಿದ್ದಷ್ಟೇ. ಅದು ಬಿಟ್ಟು ರೀಲ್ಸ್ ಪರ್ಸನಲ್ ಆಗಿ ಮಾಡಿದ್ದು ತಪ್ಪಾಯಿತು. ಒಟ್ಟಲ್ಲಿ ಟೈಮ್ ಕೆಟ್ಟಾಗ ಹಗ್ಗವು ಹಾವಾಗತ್ತೆ ಅಂತಾರಲ್ಲ, ಇದಕ್ಕೆ ನೋಡಿ ರೀಲ್ಸ್ ನಲ್ಲಿ ಬಿಲ್ಡಪ್ ಕೊಟ್ಟಂತೆ ಕೋರ್ಟ್ ಮುಂದೆ ಬಾಲ ಬಿಚ್ಚಿದ್ರೆ ಉಳಿಯೋದಕ್ಕಾಗತ್ತ. ವಿಚಾರಣೆಗೆ ಹಾಜರಾಗದ ರಜತ್ ಮತ್ತೆ ಕಂಬಿ ಹಿಂದೆ ಸೇರಿದ್ದು ನಾಳೆ ಜಾಮೀನು ಸಿಗುತ್ತೋ ಗೆಲ್ಲುವೋ ಅಂತ ಫುಲ್ ಟೆನ್ಷನ್ ಆಗಿದ್ದಾರೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.
ಪಾಪದ ಹುಡುಗ ಅಂತ ಕೆಲಸ ಕೊಟ್ಟಿದ್ದೆ ಓನರ್ ಜೀವಕ್ಕೆ ಕಂಟಕವಾಗಿದೆ. ಓನರ್ ಮಗಳ ಮೇಲೆಯೇ ಕಣ್ಣಾಕಿದವ ಅನ್ನ ಹಾಕಿದ ದಣಿಯನ್ನೇ ಕೊಂದು ಮಲಗಿಸಿದ್ದಾನೆ. ಮಾಲೀಕನ ಮಗಳ ಮೇಲೆ ಕೆಲಸಗಾರನ ಕಣ್ಣು, ಅನ್ನ ಹಾಕಿದ ಯಜಮಾನನಿಗೆ ಕೊಟ್ಟ ಮಚ್ಚೇಟು. ಈ ಪಾಪಿ ಕಲಿಗಾಲದಲ್ಲಿ ಯಾರನ್ನೂ ನಂಬಂಗಿಲ್ಲ ಬಿಡಿ. ಯಾಕಂದ್ರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕೋರು ಬೀದಿ ಬೀದಿಯಲ್ಲಿ ಹುಟ್ಕೊಂಡಿದ್ದಾರೆ. ಒಳ್ಳೆ ವ್ಯಕ್ತಿ ಅಂತ ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಓನರ್ ಮಗಳ ಮೇಲೆಯೇ ಕಣ್ಣು ಹಾಕಿದ್ದಾನೆ. ಇದೆಲ್ಲ ಸರಿ ಇರಲ್ಲ ನೋಡುವಂತ ಎಚ್ಚರಿಕೆ ಕೊಟ್ಟಿದ್ದಕ್ಕೆ ಸಂಬಳ ಕೊಡ್ತಿದ್ದ ಮಾಲೀಕನ ಉಸಿರನ್ನೇ ನಿಲ್ಲಿಸಿದ್ದಾನೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಎಸ್ಬಿ ಟಿಂಬರ್ ಅಂಗಡಿಯೊಂದಿದೆ. ಇದರ ಓನರ್ ತನ್ನ ಸ್ವಂತ ಸಹೋದರ ಆಗಿದ್ರಿಂದ ಸೈಯದ್ ಅಫ್ಜಲ್ನೇ ಎಲ್ಲಾ ವ್ಯವಹಾರ ನೋಡಿಕೊಳ್ಳುತ್ತಿದ್ದ. 2 ವರ್ಷದ ಹಿಂದೆ ಈ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿದ್ದ ಸೂರ್ಯಪ್ರಕಾಶ್ ಮಾಲೀಕನಿಗೆ ತುಂಬಾ ಹತ್ತಿರವಾಗಿದ್ದ. ಒಳ್ಳೆ ಹುಡುಗ ಅಂತ ಸ್ನೇಹಿತನ ರೀತಿ ನೋಡಿಕೊಳ್ಳುತ್ತಿದ್ರು. ಆದ್ರೆ ಸೂರ್ಯಪ್ರಕಾಶ್ ಅಫ್ಜಲ್ನ ಮಗಳ ಮೇಲೆ ಕಣ್ಣು ಹಾಕಿದ್ದ. ಆಕೆಯ ಜೊತೆ ಮಾತಾಡೋದು ಸುತ್ತಾಡೋದು ಶುರು ಮಾಡಿದ್ದ. ಈ ವಿಷಯ ಗೊತ್ತಾಗ್ತಿದ್ದಂತೆ ಸೂರ್ಯಪ್ರಕಾಶ್ಗೆ ಅಫ್ಜಲ್ ವಾರ್ನ್ ಮಾಡಿದ್ದ. ನನ್ನ ಮಗಳ ತಂಟೆಗೆ ಹೋದ್ರೆ ಸರಿ ಇರಲ್ಲ ಅಂತ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದ. ಇದರಿಂದ ಕೆರಳಿ ಕೆಂಡವಾದ ಸೂರ್ಯಪ್ರಕಾಶ್ ಕಂಠಪೂರ್ತಿ ಕುಡಿದು ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದಾನೆ. ಮಾಲೀಕ ಅಫ್ಜಲ್ ಜೊತೆ ಜಗಳ ತೆಗೆದವ ಏಕಾಏಕಿ ಮಾರಕಾಸ್ತ್ರಗಳಿಂದ ಹೊಡೆದು ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದಾನೆ. 3 ವರ್ಷದ ಒಬ್ಬ ಸಸ್ಪೆಕ್ಟ್ ಏನಿದ್ದಾರೆ ಅವರು ತನ್ನ ಮಗಳ ವಿಚಾರಿಗೆ ಮೃತ ವ್ಯಕ್ತಿಯ ಮಗಳ ಜೊತೆ ಸಲಿಗೆಯಿಂದ ಓಡಾಡ್ತಿದ್ದ ಅಥವಾ ಮಾತಾಡ್ತಿದ್ದ ಅನ್ನೋ ಒಂದು ವಿಚಾರಕ್ಕೆ ಜಗಳ ಬೆಳಿಗ್ಗೆ ಒಂದು ಕುಡಿದು ಒಂದು ಅಮಲಿನಲ್ಲಿ ಅದೇ ಟಿಂಬರ್ ಅಂಗಡಿನಲ್ಲಿ ಇದ್ದ ಒಂದು ಮಚ್ಚಿನಿಂದ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಆರೋಪಿತನನ್ನು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಹಂತಕನನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ಶುರು ಮಾಡಿದ್ದಾರೆ. ಒಟ್ನಲ್ಲಿ ಒಳ್ಳೆ ವ್ಯಕ್ತಿ ಅಂತ ಸಲುಗೆ ಕೊಟ್ಟಿದ್ದೇ ಕಂಟಕವಾಗಿ ಹೋಗಿದೆ. ಓನರ್ ಮಗಳ ಮೇಲೆ ಕಣ್ಣು ಹಾಕಿದವ ಓನರ್ ಕಥೆಯನ್ನೇ ಮುಗಿಸಿದ್ದಾನೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಪಂಚಭಾಷಾ ನಟ ಪ್ರಭುದೇವ್ ಸೂಪರ್ ಸ್ಟಾರ್ ಆದ್ರೂ ಹುಟ್ಟೂರಿನ ಮಮತೆ ಮರೆತಿಲ್ಲ. ಹೀಗಾಗಿಯೇ 25 ಲಕ್ಷ ಖರ್ಚು ಮಾಡಿ ಹೆತ್ತವರ ಹರಕೆ ತೀರಿಸಿದ್ದಾರೆ. ತಾಯಿಯ ಆಸೆಯಂತೆ ದೇಗುಲದ ಜೀರ್ಣೋದ್ಧಾರ ಮಾಡಿದ್ದಾರೆ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮ್ಗೆ ಮೇಲು. ಅಣ್ಣ ಅವರ ಸಿನಿಮಾದ ಈ ಹಾಡಿನ ಸಾಲುಗಳು ಯಾವತ್ತಿಗೂ ಹಚ್ಚ ಹಸಿರು ಬಿಡಿ. ಯಾಕಂದ್ರೆ ಎಷ್ಟು ಊರು ಸುತ್ತಿದ್ರೇನು, 10 ದೇಶ ಓಡಾಡಿದ್ರೇನು ಹುಟ್ಟೂರಿನ ಮುಂದೆ ಯಾವುದೂ ಮಿಗಿಲಲ್ಲ. ಜನ್ಮ ಕೊಟ್ಟ ಭೂಮಿಗಿಂತ ಮಿಗಿಲಾಗಿದ್ದು ಇನ್ನೊಂದಿಲ್ಲ. ಹೀಗಾಗಿಯೇ ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳೋದು. ಪಂಚಭಾಷಾ ನಟ ಪ್ರಭುದೇವ ಬದುಕು ಕಟ್ಕೊಂಡಿದ್ದು ತಮಿಳುನಾಡಿನಲ್ಲೇ ಆದ್ರೂ ಹುಟ್ಟೂರಿನ ನಂಟನ್ನ ಮರೆತಿಲ್ಲ. ತಾವು ಆಡಿ ಬೆಳೆದ ಊರಿನ ಬಂಧ ಕಳೆದುಕೊಂಡಿಲ್ಲ. ಹೀಗಾಗಿಯೇ ತಾಯಿ ಊರಲ್ಲಿ ಮಳೆ ಮಹದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಾರೆ. ಹುಟ್ಟೂರಲ್ಲಿ ಹೆತ್ತವರ ಆಸೆ ನೆರವೇರಿಸಿದ ನಟ ಪ್ರಭುದೇವ. ತಾಯಿ ಊರಲ್ಲಿ ಮಹದೇಶ್ವರ ದೇಗುಲ ಜೀರ್ಣೋದ್ಧಾರ. ಪ್ರಭುದೇವ ಅಂದ್ರೆ ಸಕಲ ಕಲಾವಲ್ಲಭ. ನಟ, ನಿರ್ದೇಶಕ, ಕತೆಗಾರ, ಕೊರಿಯೋಗ್ರಾಫರ್. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಪ್ರಭುದೇವ ಕೈ ಹಾಕದ ಕ್ಷೇತ್ರಗಳೇ ಇಲ್ಲ. ಇಂಡಿಯಾದ ಮೈಕಲ್ ಜಾಕ್ಸನ್ ಅಂತಾನೆ ಕರೆಸಿಕೊಳ್ಳೋ ಪ್ರಭುದೇವಾಗೆ ದೇಶಾದ್ಯಂತ ಅಭಿಮಾನಿಗಳಿದ್ದಾರೆ. ಇವತ್ತು ತಮಿಳುನಾಡಿನಲ್ಲಿ ಬದುಕು ಕಟ್ಕೊಂಡ್ರೂ ಕೂಡ ಇವರ ಮೂಲ ಬೇರು ಇರೋದು ಕರ್ನಾಟಕದಲ್ಲೇ. ಇವರ ತಂದೆ ಮೂಗೂರು ಸುಂದರ್, ತಾಯಿ ಮೂಗೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೂರ ಗ್ರಾಮದವರು. ಹೀಗಾಗಿಯೇ ಪ್ರಭುದೇವ ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಹಳ್ಳಿಯಲ್ಲಿ. ಆಮೇಲೆ ಪ್ರಭುದೇವ ತಂದೆ ತಮಿಳುನಾಡಿನಲ್ಲಿ ಫೇಮಸ್ ಕೊರಿಯೋಗ್ರಾಫರ್ ಆಗ್ತಿದ್ದಂತೆ ಅಲ್ಲೇ ಬದುಕನ್ನ ಕಟ್ಕೊಂಡ್ರು. ಹಾಗಂತ ಹುಟ್ಟೂರಿನ ನಂಟು ಬಿಟ್ಟಿಲ್ಲ. ಇಲ್ಲಿನ ಜನರ ಒಡನಾಟ ಮರೆತಿಲ್ಲ. ವರ್ಷಕ್ಕೊಮ್ಮೆಯಾದ್ರೂ ಹುಟ್ಟೂರಿಗೆ ಬಂದು ಹೋಗು ಪ್ರಭುದೇವ ಕುಟುಂಬ ಈ ಬಾರಿ ಮಳೆ ಮಹದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿಸಿದ್ದಾರೆ. ಪ್ರಭುದೇವ ತಾಯಿ ಊರಿನ ಪಕ್ಕದಲ್ಲಿರೋ ಕೆಂಬಾಳುನಲ್ಲಿ ಪ್ರಭುದೇವರ 4 ಎಕರೆ ಜಮೀನಿದೆ. ಹೀಗಾಗಿ ಮೈಸೂರಿಗೆ ಬಂದಾಗ್ಲೆಲ್ಲ ಇಲ್ಲಿಗೆ ಹೋಗಿ ಬರ್ತಾ ಇದ್ರು. ಅದರಲ್ಲೂ ಕೆಂಬಾಳುವಿನಲ್ಲಿರೋ ಮಳೆ ಮಹದೇಶ್ವರ ಸ್ವಾಮಿ ಅಂದ್ರೆ ಪ್ರಭುದೇವ ತಂದೆ ತಾಯಿಗೆ ತುಂಬಾನೇ ನಂಬಿಕೆ. ಇತ್ತೀಚೆಗೆ ಇದೇ ದೇವಸ್ಥಾನ ಶಿಥಿಲಾವಸ್ಥೆಗೆ ತಲುಪಿತ್ತು. ಹೀಗಾಗಿ ಊರಿನವರೆಲ್ಲ ಸೇರ್ಕೊಂಡು ಪ್ರಭುದೇವ ಹೆತ್ತವರನ್ನ ಭೇಟಿ ಮಾಡಿದ್ರು. ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿ ಅಂತ ಮನವಿ ಮಾಡಿದ್ರು. ಇದಕ್ಕೆ ಸಮ್ಮತಿ ಸೂಚಿಸಿದ್ದ ಪ್ರಭುದೇವ ಹೆತ್ತವರು ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಅಂದಿದ್ರು. ಅಂದು ಹೆತ್ತವರು ಕೊಟ್ಟ ಮಾತಿನಂತೆ ನಟ ಪ್ರಭುದೇವ 25 ಲಕ್ಷ ಖರ್ಚು ಮಾಡಿ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲೆಲ್ಲ ಆಡೋರ ಎಲ್ಲ ಮಟ್ಟವ್ರ ಅವ್ರ ಫ್ರೆಂಡ್ಗಳೇ ಇಲ್ಲಿರೋರು ಎಲ್ಲ ನಿಂತ್ಕೊ ಮಾಡ್ರವ್ರೆಲ್ಲ ಅವ್ರ ನಮ್ಮ ಹುಡುಗರ ಜೊತೆಲ್ಲ ಆಡಿರೋರು ಮಟ್ರವ್ರು ಅವರೇ. ನಿಜ ತಾನೇ, ಸ್ಟಾರ್ ಗೀರು ಆ ಥರ ಏನಿಲ್ಲ. ಸ್ಟಾರ್ ಆದ್ರೂ ಸಾಧಾರಣವಾಗಿ ಎಲ್ಲ ಜನಗಳೊಂದಿಗೂ ಸಹಜವಾಗಿ ಇರ್ತಾನೆ.
ಅವ್ರು ಎಲ್ಲರ ಜೊತೆಲಿ ಕೂತ್ಕೊಂಡು ಊಟನೂ ಮಾಡ್ತಾನೆ. ಯಾರು ಇಂಥವ್ರು ಅಂಥವ್ರನ್ನೆಲ್ಲ ಕಟ್ಟಿ ಹಿಡ್ಕೊಂಡೆ ಫೋಟೋನು ತೆಗಿಸ್ಕೊತಾನೆ. ಎಲ್ರಿಗೂ ಗೊತ್ತು ಇಲ್ಲಿರೋರಿಗೆಲ್ಲ. ಸುತ್ತಮುತ್ತಲ ಹಳ್ಳಿಯಲ್ಲಿ ಮಳೆ ಮಹದೇಶ್ವರ ದೇಗುಲ ಅಂದ್ರೆ ತುಂಬಾನೇ ಫೇಮಸ್. ಇದು ಹೊಯ್ಸಳರ ಕಾಲದ ದೇಗುಲವಂತೆ. ಅದೆಂತದ್ದೇ ಬರಗಾಲ ಇದ್ರೂ ಈ ಸನ್ನಿಧಿಗೆ ಬಂದು ಮಳೆ ಬರಲಿ ಅಂತ ಹರಕೆ ಹೊತ್ರೆ ವರುಣನ ದರ್ಶನ ಕಟ್ಟಿಟ್ಟ ಬುದ್ಧಿಯಂತೆ. ಹೀಗಾಗಿಯೇ ಈ ದೇವಸ್ಥಾನವನ್ನ ಮಳೆ ಮಹದೇಶ್ವರ ಅಂತಾನೆ ಕರೆಯೋದು. ಹೊಸದಾಗಿ ನಿರ್ಮಾಣಗೊಂಡ ದೇವಸ್ಥಾನದಲ್ಲಿ ಇವತ್ತು ಮಹಾಪೂಜೆ ಇತ್ತು. ಹೀಗಾಗಿ ಇಡೀ ಪ್ರಭುದೇವ ಕುಟುಂಬವೇ ಮೈಸೂರಿಗೆ ಬಂದಿತ್ತು. ನಟ ಅನ್ನೋ ಹಮ್ಮೋ ಬಿಮ್ಮೋ ಇಲ್ಲದೆ ಊರವರ ಜೊತೆ ತಾನೂ ಒಬ್ಬ ಎನ್ನುವಂತಿದ್ದ ಪ್ರಭುದೇವನ ಕಂಡು ಎಲ್ಲರೂ ಕೂಡ ಫಿದಾ ಆಗಿದ್ದಾರೆ. ಆವಾಗಲೇ ಪ್ರಭುದೇವರು ಪ್ಲ್ಯಾನ್ ಮಾಡಿ ಇದಕ್ಕೆ ಮಂಜು ಏನಾದರೂ ಈ ನೀರೆಲ್ಲ ಸುರಿತಾ ಇದೆ, ಸೋರಿಕೆ ಆಗ್ತಾ ಇದೆ, ಇದನ್ನು ಜೀರ್ಣೋದ್ಧಾರ ಮಾಡೋ ನೀನು ನಿಂತ್ಕೊಂಡು ಮಾಡಿಸು ಅಂದರು. ನಾನು ಮತ್ತು ನಮ್ಮ ಕುಮಾರ ದೂರದವರು ಇಬ್ಬರು ಸೇರಿ ಒಟ್ಟಿಗೆ ಎಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾವೆ. ಇವ್ರ ಹತ್ರ ಆ ಗುಣ ಇಲ್ಲ. ಎಲ್ಲರೂ ಒಂದೇ ರೀತಿಯೇ ಎಲ್ಲರೂ ನೋಡ್ಕೊಂಡು ಅದೇ ಥರ ಊರಿನ ಜನ ಎಲ್ಲನೂ ಮಾತಾಡ್ಸ್ಕೊಂಡು ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ರಿಗೂ ಈಗ ಅನುದಾನ ಮಾಡಿ ಎಲ್ರಿಗೂ ಊಟ ಹಾಕಿ, ಬಂದವ್ರಿಗೆಲ್ಲ ಊಟ ಹಾಕಿಸಿ, ಯಾರೂ ವಾಪಸ್ ಹೋಗಬಾರ್ದು ಅಂತ ಪ್ರತಿಯೊಬ್ಬರಿಗೂ ಊಟ ಹಾಕಿಸಿ ಎಲ್ರಿಗೂ ಕಳಿಸ್ತಾವ್ರೆ. ಒಳ್ಳೇದಾಗಲಿ, ಮುಂದೆ ಅವರ ಕುಟುಂಬಕ್ಕೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಈ ದೇವಾಲಯ ಒಂದು ಅವ್ರ ಅಮ್ಮ ಒಂದು ತುಂಬ ಅಟ್ಯಾಚ್. ಅವ್ರ ಅಮ್ಮನಿಗೆ ದೇವರು ಅಂದರೆ ಇದು ಮಲೆ ಮಹದೇಶ್ವರ. ಹಂಗಾಗಿ ಅವರೆಲ್ಲ ಇದನ್ನೇ ಒಂದು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ಈ ಥರ ಆಗೋದಂದ್ರೆ ಅವ್ರ ಅಮ್ಮನೇ ಕಾರಣ. ಮಾದೇವಮ್ಮನವರು ಆ ಥರ ಆಗಿರೋದ್ರಿಂದ ಅವರು ಒಂದು ಮಕ್ಕಳು ಕೂಡ ಅವ್ರ ತಾಯಿ ಸೆಂಟಿಮೆಂಟ್ ಜಾಸ್ತಿ ಪ್ರಭುದೇವ ಸರ್ಗೆ ಒಂದು. ಹಂಗಾಗಿ ಅವ್ರ ತಾಯಿ ಮಾಡಿದ್ರು ಅದು ಅವ್ರ ತಾಯಿಗೊಂದು ಇದಾಗಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅವರು ಇದು ಬಂದು ನಿಂತು ಮಾಡಿ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಟ್ನಲ್ಲಿ ನಟ ಪ್ರಭುದೇವ ಹೆತ್ತವರ ಆಸೆ ಜೊತೆಗೆ ಹುಟ್ಟೂರಿನ ಋಣ ತೀರಿಸೋ ಕೆಲಸ ಮಾಡಿದ್ದಾರೆ. ಸ್ಟಾರ್ ಕುಟುಂಬವೇ ಆದ್ರೂ ಜನಸಾಮಾನ್ಯರಂತೆ ಚಾಪೆ ಮೇಲೆ ಕೂತು ಪೂಜಾ ಕಾರ್ಯದಲ್ಲಿ ಭಾಗಿಯಾಗಿದ್ದು ಮಾತ್ರ ನಿಜಕ್ಕೂ ಮೆಚ್ಚುವಂತದ್ದು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.